ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ವಿದ್ಯುತ್ ಗುತ್ತಿಗೆದಾರರ ಮತ್ತು ಅಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿದ ಶಾಸಕರು ವಿದ್ಯುತ್ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಲು ಸೂಚನೆ. ಸದಸ್ಯತ್ವ ಕಳೆದುಕೊಂಡ ಮೇಯರ್ ಚಂದ್ರೇಗೌಡ ನೂತನ ಮೇಯರ್ ಆಗಿ ಅಧಿಕಾರ ವಹಿಸಿಕೊಂಡ ಹೇಮಲತಾ ಶುಭಾಶಯ ಕೋರಿದ ಸ್ವರೂಪ್ ಮತ್ತು ಜೆಡಿಎಸ್ ಸದಸ್ಯರು. ಮೊಬೈಲ್ ಟಿವಿ ವೀಕ್ಷಣೆಯಿಂದ ಜೀವನ ಹಾಳು, ನೃತ್ಯ ಸಂಗೀತ ಕಲೆಗಳನ್ನು ಕಲಿಯಬೇಕು, ನೂತನ ಮೇಯರ್ ಹೇಮಲತಾ ಸಲಹೆ. ನಗರದ ಸಂತೆಪೇಟೆಯಲ್ಲಿರುವ ಸೆಸ್ಕಾಂ ವೃತ್ತ ಕಚೇರಿ ಸಭಾಂಗಣದಲ್ಲಿ ಇಂದು ವಿದ್ಯುತ್ ಗುತ್ತಿಗೆದಾರರ ಮತ್ತು ಸೆಸ್ಕಾಂ ಅಧಿಕಾರಿಗಳ ಜೊತೆ ಸಮನ್ವಯ ಕುಂದುಕೊರತೆಗಳನ್ನು ಕುರಿತು ಶಾಸಕ ಸ್ವರೂಪ್ ಪ್ರಕಾಶ್ ಸಭೆ ನಡೆಸಿದರು. ಸಭೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಗದಂತೆ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು. ವಿದ್ಯುತ್ ಕಂಬಗಳು ದುಸ್ಥಿತಿಯಲ್ಲಿದ್ದರೆ ಅವುಗಳಿಗೆ ಬದಲಿ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿಕೊಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಟ್ರಾನ್ಸ್ಫಾರ್ಮರ್ಗಳ ಕೊರತೆ ಇದ್ದ ಕಡೆ ಅವುಗಳನ್ನು ಅಳವಡಿಸಿ ಹೆಚ್ಚುವರಿ ಲೈನ್ ವ್ಯವಸ್ಥೆ ಕಲ್ಪಿಸಿ ಮಹಾನಗರ ಪಾಲಿಕೆ ಆಗುತ್ತಿರುವ ಹಾಸನ ಕ್ಷೇತ್ರದಲ್ಲಿ ಪೂರಕವಾಗಿ ಕೆಲಸ ಮಾಡಬೇಕು. ಮಳೆಗಾಲದಲ್ಲಿ ಹೆಚ್ಚಿನ ವಿದ್ಯುತ್ ಸಮಸ್ಯೆಗಳು ಎದುರಾಗುತ್ತಿದ್ದು ಅಧಿಕಾರಿಗಳು ವಿದ್ಯುತ್ ಸಮಸ್ಯೆಗಳ ಬಗ್ಗೆ ದೂರುಗಳು ಬಂದಲ್ಲಿ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕೆಂದು ಸೂಚನೆ ನೀಡಿದರು. ಹೆಚ್ಐ ನ್ಯೂಸ್ ಹಾಸನ್. ಕೆಪಿಟಿಸಿಎಲ್ ಹಾಗೂ ವಿದ್ಯುತ್ ಗುತ್ತಿಗೆದಾರರ ಸಂಘದ ಒಂದು ಸೌಹಾರ್ದಿತ ಒಂದು ಸಭೆ. ಗುತ್ತಿಗೆದಾರರಿಗೆ ಏನೇನು ಅವರ ಒಂದು ಕಷ್ಟ ಸುಖಗಳಿತ್ತು, ಅವರಿಗೆ ಸೆಸ್ಕಿಂದ ಮತ್ತು ಕೆಪಿಟಿಸಿಯಿಂದ ಆಗುವಂಥ ಏನು ಕೆಲಸಗಳಾಗಬೇಕಾಗಿತ್ತು, ಕುಂದುಕೊರತೆ ಏನಿತ್ತಿದೆ ಎಲ್ಲ ಇವತ್ತು ಸೌಹಾರ್ದಿತವೆಲ್ಲ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಒಂದು ಸೌಹಾರ್ದ ಚರ್ಚೆ ನಡೆದಿದೆ. ಇವತ್ತೆಲ್ಲ ಒಂದು ಒಮ್ಮತಕ್ಕೆ ಬಂದು ಮತ್ತು ನಮ್ಮ ಹಾಸನ ಕ್ಷೇತ್ರಕ್ಕೆ ಸಂಬಂಧ. ಹೆಚ್ಐ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಐ ನ್ಯೂಸ್ಗೆ ಸ್ವಾಗತ. ಮಹಾನಗರ ಪಾಲಿಕೆ ಮೇಯರ್ ಎಂ ಚಂದ್ರೇಗೌಡರ ಪ್ರಕರಣದಲ್ಲಿ ಶನಿವಾರದಂದು ಸದಸ್ಯತ್ವವೇ ಅನರ್ಹಗೊಂಡ ಹಿನ್ನೆಲೆ ನೂತನ ಮೇಯರ್ ಆಗಿ ಉಪ ಮೇಯರ್ ಆಗಿದ್ದ ಶ್ರೀಮತಿ ಹೇಮಲತಾ ಕಮಲ್ ಕುಮಾರ್ ಅಧಿಕಾರ ವಹಿಸಿಕೊಂಡರು. ಸದಸ್ಯತ್ವ ಅನರ್ಹ ಹಿನ್ನೆಲೆಯಲ್ಲಿ ಮೇಯರ್ ಹುದ್ದೆ ಕಳೆದುಕೊಂಡ ಚಂದ್ರೇಗೌಡರು ಪಕ್ಷದ ವಿಪ್ ಉಲ್ಲಂಘನೆ ಕಾರಣದಿಂದ ಸದಸ್ಯತ್ವ ಅನರ್ಹಕ್ಕೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ದೂರು ನೀಡಿದ ಹಿನ್ನೆಲೆ ವಿಚಾರಣೆ ನಡೆಸಿ ವಿಪ್ ಉಲ್ಲಂಘನೆ ಸಾಬೀತಾದ ಹಿನ್ನೆಲೆ ಸದಸ್ಯತ್ವ ಅನರ್ಹಗೊಳಿಸಿ ಮೈಸೂರಿನ ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯದಲ್ಲಿ ಆದೇಶಿಸಲಾಯಿತು. ಮೇಯರ್ ಸದಸ್ಯತ್ವ ಅನರ್ಹ ಹಿನ್ನೆಲೆಯಲ್ಲಿ ಮೇಯರ್ ಆಗಿ ಉಪ ಮೇಯರ್ ಆಗಿದ್ದ ಹೇಮಲತಾ ಪಾಲಿಕೆ ಮೇಯರ್ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದ್ರು. ಈ ವೇಳೆ ನೂತನ ಮೇಯರ್ ಆಗಿ ಅಧಿಕಾರ ವಹಿಸಿಕೊಂಡ ಹೇಮಲತಾ ಅವರಿಗೆ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಹಾಗೂ ಜೆಡಿಎಸ್ ಸದಸ್ಯರು ಶುಭಾಶಯ ಕೋರಿದ್ರು. ಹೆಚ್ಐ ನ್ಯೂಸ್ ಹಾಸನ್. ಪಕ್ಷದ ಒಂದು ಆದೇಶದಂತೆ ಹೊಂದಾಣಿಕೆ ವಿಚಾರದಲ್ಲಿ ಅಧ್ಯಕ್ಷರು ವಿಚಾರವಾಗಿ ಹಿಂದೆ ನಮ್ಮ ಪಕ್ಷದ ವರಿಷ್ಠ ಸನ್ಮಾನ್ಯ ರೇವಣ್ಣ ಸಾಹೇಬರ ನೇತೃತ್ವದ ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರು, ಆಗಿನ ನಗರ ಪಾಲಿಕೆ ಏನು ಆಗಿರ್ಲಿಲ್ಲ, ಆಗ ನಗರಸಭೆ ಎಲ್ಲ ಸದಸ್ಯರು ಸೇರಿ ನಾವು ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ವಿ. ಇಷ್ಟು ತಿಂಗಳಿವರು ಮತ್ತು ಇಷ್ಟು ಇನ್ನೊಬ್ರು ಅಂತ ನಮ್ಮ ಪಕ್ಷದಿಂದ ಹೊಂದಾಣಿಕೆ ಮಾಡ್ಕೊಂಡಿದ್ವಿ. ಎಲ್ಲೋ ಒಂದ್ ಕಡೆ ನಮ್ಮ ಮಾಜಿ ನಮ್ಮ ಅಧ್ಯಕ್ಷರು ಅವರು ನಮ್ಮ ಒಂದು ಪಕ್ಷದ ಹಿರಿಯರ ಇದನ್ನ ಕೇಳದಲ್ಲಿ ಅವರು ಮಾತಿಗೆ ತಪ್ಪಿದ್ರು. ಹಾಗಾಗಿ ನಾವೆಲ್ಲ ಸದಸ್ಯರು ಸೇರಿ ನಮ್ಮ ಒಂದು ಕೋರ್ಟ್ಗೆ ಹೋಗಿದ್ವಿ. ಸರಿ, ನಮ್ಮ ಏನು ಪ್ರಾದೇಶಿಕ ಆಯುಕ್ತರ ಒಂದು ಇದಕ್ಕೆ ನಾವು ಕೋರ್ಟ್ಗೆ ಹೋಗಿರೋದ್ರಿಂದ ಇವತ್ತು ನಮಗೆ ಜಯ ಸಿಕ್ಕಿದೆ. ಇದೊಂದು ಪಾಠ. ಯಾಕೆಂದ್ರೆ ಪಕ್ಷದ ಯಾವತ್ತೂ ಪಕ್ಷಕ್ಕೆ ನಿಷ್ಠ ಇರಬೇಕು. ಇದು ಪಕ್ಷದ ಒಂದು ಮಾತಿಗೆ ವಿರುದ್ಧವಾಗಿ ಹೋಗೋದಕ್ಕೆ ಇವತ್ತು ಒಂದು ಪ್ರಾದೇಶಿಕ ಒಂದು ಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ. ಹಾಗಾಗಿ ಇವತ್ತು ನಮ್ಮ ಮಾಜಿ ಉಪಮೇಯರ್ ಅಂತ ನಮಸ್ಕಾರಗಳು. ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದ ನನ್ನ ಪಾರ್ಟಿಯ ಮುಖಂಡರುಗಳಿಗೆ ಧನ್ಯವಾದಗಳು. ಈ ಸುದ್ದಿ ನನಗೆ ಗೊತ್ತಾಗಿದ್ದು ನಾನು ಕಮಿಷನರ್ಗಳಿಂದ. ಇದು ವಿಪ್ ಜಾರಿಗೆ ಆಗಿತ್ತು ನಮ್ಮ ಅಧ್ಯಕ್ಷರಿಗೆ. ಅವರು ಅದನ್ನ ತೆರವುಗೊಳಿಸಿ ಉಲ್ಲಂಘನೆ ಮಾಡಿದಕ್ಕೋಸ್ಕರ ನಮಗೆ ಅವಕಾಶ ಸಿಕ್ಕಿದೆ. ಅದು ಉಪಾಧ್ಯಕ್ಷರಿಗೆ ಅವಕಾಶ ಸಿಕ್ಕಿದೆ. ಈಗ ಉಪಮೇಯರ್ಗೆ ಮೇಯರ್ಗೆ ಅವಕಾಶ ಸಿಕ್ಕಿದೆ. ಮುಂದೆ ಇದನ್ನ ಹೆಂಗ್ ನಡ್ಕೊಂಡು ಹೋಗ್ಬೇಕು ನಾನು. ಹೆಚ್ಐ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಐ ನ್ಯೂಸ್ಗೆ ಸ್ವಾಗತ.
ಕೇವಲ ಮೊಬೈಲ್ ಟಿವಿಯಲ್ಲೇ ಸಮಯ ವ್ಯರ್ಥ ಮಾಡಿ ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಬೇಸರದ ಸಂಗತಿ. ಇಂತಹ ನೃತ್ಯ, ಸಂಗೀತ ಹಾಗೂ ಸಾಂಸ್ಕೃತಿಕ ಕಲೆಯನ್ನು ಮೈಗೂಡಿಸಿಕೊಂಡರೆ ಮುಂದೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದೆಂದು ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಕಮಲ್ಕುಮಾರ್ ಸಲಹೆ ನೀಡಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ಭಾನುವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ 68ನೇ ರಾಷ್ಟ್ರೀಯ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗೋದ್ರ ಮೂಲಕ ಉದ್ಘಾಟಿಸಿ ಮೇಯರ್ ಆಗಿ ಅಧಿಕಾರ ಸ್ವೀಕರಿಸಿದ ಮೊದಲ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಸ್ತುತದಲ್ಲಿ ಮೊಬೈಲ್, ಟಿವಿ ಹಾಗೂ ಇತರೆ ಆಕರ್ಷಣೆಯಿಂದ ಮಕ್ಕಳು ಹಾಳಾಗುತ್ತಿದ್ದು, ನೃತ್ಯ, ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡರೆ ಮಕ್ಕಳು ಮುಂದೆ ಒಳ್ಳೆ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ಟಿವಿ ಹಾಗೂ ಮೊಬೈಲ್ನಿಂದ ಮಕ್ಕಳು ಹೆಚ್ಚಿನ ರೀತಿ ಹಾಳಾಗುವುದನ್ನು ನಾವು ನೋಡಿದ್ದೇವೆ. ಹಾಗೆ ನಮ್ಮ ಕಣ್ಣ ಮುಂದೆ ಅನೇಕ ನಿದರ್ಶನಗಳಿವೆ ಎಂದರು. ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಮೂಲಕ ಮಕ್ಕಳ ನೃತ್ಯ ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಲಾಗುತ್ತಿದೆ. ಇದರಿಂದ ಮುಂದಿನ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ಸ್ವಾತಿ ಅವರು ಈ ಸಂಸ್ಥೆಯನ್ನು ಉಳಿಸಿ ಬೆಳೆಸಿಕೊಂಡು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಇವರ ಮೂಲಕ ಮಕ್ಕಳು ಕೂಡ ರೂಢಿಸಿಕೊಂಡು ಬೆಳೆಯಬೇಕೆಂದು ಸಲಹೆ ನೀಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವಿ ನಾಕಲ್ಗೂಡು ಮಾತನಾಡಿ, ಆಕೆಯಲ್ಲಿರುವ ಸಂಸ್ಕಾರವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲು ಕಾರಣವಾಗಿದೆ. ಈ ನೃತ್ಯದ ಮೂಲಕ ಮಕ್ಕಳಿಗೆ ಉಜ್ವಲ ಭವಿಷ್ಯ ದೊರಕಲಿ. ಈ ದೇಶವಲ್ಲದೆ ಹೊರ ದೇಶದಲ್ಲೂ ಕೂಡ ಸ್ವಾತಿ ಅವರು ತಮ್ಮ ಕಲೆಯನ್ನ ಧಾರೆ ಎರೆದಿದ್ದಾರೆ. ಕಲೆ ಎಂಬುದು ವೈಭವವಲ್ಲ, ಇದರಿಂದ ಆರೋಗ್ಯ, ಮಾನಸಿಕ ನೆಮ್ಮದಿ ಸಿಗಲಿದೆ. ಅನೇಕರು ದೇಹದ ಆರೋಗ್ಯಕ್ಕಾಗಿ ಜಿಮ್, ಇತರೆ ಕಡೆ ವಾಲುತ್ತಿದ್ದಾರೆ. ಆದರೆ ನೃತ್ಯ ಎಂಬುದು ಎಲ್ಲದಕ್ಕೂ ಮೀರಿದಾಗಿದೆ ಎಂದರು. ಎಲ್ಲಾ ಕಲಾವಿದರು ಡಾ ಸ್ವಾತಿ ಪಿ ಭಾರದ್ವಾಜ್ ರೀತಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಆಯೋಜನಾ ಕಾರ್ಯದರ್ಶಿ ವಿದುಷಿ ಡಾ ಸ್ವಾತಿ ಪಿ ಭಾರದ್ವಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಅಕಾಡೆಮಿಯು ವಿಶ್ವದಾದ್ಯಂತ 25,000 ಕಲಾವಿದರ ಸದಸ್ಯತ್ವ ಹೊಂದಿದ್ದು, ಶಾಸ್ತ್ರೀಯ ನೃತ್ಯಗಳನ್ನು ಪ್ರೋತ್ಸಾಹಿಸಿ ಬೆಳೆಸುವ ಉದ್ದೇಶದಿಂದ 8 ವಿಧದ ಶಾಸ್ತ್ರೀಯ ನೃತ್ಯಗಳನ್ನು ಒಂದೆಡೆ ಸೇರಿಸಿ ಭರತನಾಟ್ಯವನ್ನು ಕಲಿತಿರುವ ವೇದಿಕೆ ವಂಚಿತ ಕಲಾವಿದರಿಗಾಗಿ ನಡೆಸಿಕೊಂಡು ಬರುತ್ತಿರುವ ಈ ನೃತ್ಯೋತ್ಸವ ಕಾರ್ಯಕ್ರಮ ಕೇವಲ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೀಮಿತವಾಗದೆ ಜಿಲ್ಲಾ ಮಟ್ಟದಲ್ಲೂ ಆಯೋಜನೆ ಮಾಡಲಾಗುತ್ತಿದೆ ಎಂದರು. ಇದುವರೆಗೂ 67 ವಿಶ್ವವಿಖ್ಯಾತ ಸುಪ್ರಸಿದ್ಧ ಸ್ಥಳಗಳಲ್ಲಿ ನಡೆದ ನೃತ್ಯೋತ್ಸವದಲ್ಲಿ 10,000ಕ್ಕೂ ಹೆಚ್ಚು ಮಕ್ಕಳಿಗೆ ವೇದಿಕೆ ಕಲ್ಪಿಸಿಕೊಡಲಾಗಿದೆ. 100ನೇ ದಾಖಲೆ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಹಾಸನದಲ್ಲಿ ನಿರಂತರ 3 ದಿನ ಆಯೋಜನೆ ಮಾಡಿ 1,000 ಕಲಾವಿದರನ್ನ ಹಾಸನಕ್ಕೆ ಕರೆಸುವ ಆಸೆ ಹೊಂದಿದ್ದೇನೆ ಎಂದರು. ಕಾರ್ಯಕ್ರಮದಲ್ಲಿ ನೂರಾರು ಮಕ್ಕಳು ನೃತ್ಯದಲ್ಲಿ ಭಾಗವಹಿಸಿ ಗಮನ ಸೆಳೆದರು. ಇದೇ ವೇಳೆ ಜೆಡಿಎಸ್ ಮುಖಂಡರಾದ ಕಮಲ್ ಕುಮಾರ್, ಅಖಿಲ ಭಾರತ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಆಧ್ಯಾತ್ಮಿಕ ಚಿಂತಕ ಚಂದನ್, ನೃತ್ಯ ತರಬೇತುದಾರರಾದ ಚೈತ್ರ ಸತ್ಯನಾರಾಯಣ್, ದಿವ್ಯಾರಾಣಿ, ಸುಭೀಕ್ಷಾ, ಗಣೇಶ್ ಇತರರು ಉಪಸ್ಥಿತರಿದ್ದರು. ಪ್ರಕಾಶ್ ಅವರು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು. ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಆಯೋಜನಾ ಕಾರ್ಯದರ್ಶಿ ವಿದುಷಿ ಡಾ ಸ್ವಾತಿ ಪಿ ಭಾರದ್ವಾಜ್ ನಿರೂಪಿಸಿದರು. HCI ನ್ಯೂಸ್ ಹಾಸನ್. ತುಂಬಾ ಒಳ್ಳೆಯದು. ಯಾಕೆಂದ್ರೆ ಈಗ ಟಿವಿ, ಟೆಲಿವಿಷನ್ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಹಾಗಾಗಿ ನೃತ್ಯ, ಸಂಗೀತ ಮತ್ತೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡ್ರೆ ಮಕ್ಕಳುಗಳು ತುಂಬಾ ಒಳ್ಳೆಯ ಭವಿಷ್ಯಕ್ಕೆ ಮುಂದೆ ಹೋಗ್ತಾರೆ. ಈ ಟಿವಿಯಿಂದ ತುಂಬಾ ಮಕ್ಕಳು ಹಾಳಾಗ್ತಾ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ನೀವು ನೃತ್ಯ ಕಲೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಈ ಮಕ್ಕಳಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೀವೆಲ್ಲ ನೃತ್ಯ ಕಲೆಗೆ ಸೇರಿಸೋದ್ರಿಂದ ಮುಂದೆ ಅವರ ಜೀವನ ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ಹೇಳಬಲ್ಲೆ. ಮತ್ತೀಗ ಇಲ್ಲಿ ನಡೆಸಿಕೊಟ್ಟ ಇವರುಗಳಿಗೆ ಕಳೆ ಬರ್ತದೆ. ಅದನ್ನು ಮೀರಿದಂಥ ಬಹುದೊಡ್ಡ ಕಾರ್ಯಕ್ರಮವನ್ನು ಅವರ ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ ಮಾಡಿರುವುದು ನಮಗೆ ಅತ್ಯಂತ ಸಂತೋಷ, ಸಂಭ್ರಮದ ವಿಚಾರ ಅಂತ ಹೇಳ್ತಾ, ಇದೇ ಕಾರ್ಯಕ್ರಮದಲ್ಲಿ ಅವರ ಪತಿ 40 ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ಮುಡುಪಾಗಿಟ್ಟುಕೊಂಡು ಕನಸನ್ನು ಕಂಡಿದ್ರು. ಅವರು ಕೂಡ ಇವತ್ತು ಅವರ ತಂದೆ ನನಗೆ ಪರಿಚಯವಾಗಿ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಬರ್ತಾರೆ ಪ್ರಪ್ರಥಮವಾಗಿ. ಅವತ್ತಿನಿಂದ ಇವತ್ತಿನವರೆಗೂ ಆ ಹೆಣ್ಣು ಮಗಳು ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಗೌರವ. ಇವತ್ತು ತಾಲೂಕಿನಿಂದ ಜಿಲ್ಲೆಯಿಂದ ತಾಲೂಕಿನ ಗೇಕರವಳ್ಳಿ ಗ್ರಾಮದಲ್ಲಿ ಇಂದು ಶ್ರೀಮತಿ ಚೆನ್ನಮ್ಮ, ಶ್ರೀ ಎಚ್.ಡಿ. ದೇವೇಗೌಡರ ಸಮುದಾಯ ಭವನದಲ್ಲಿ ಶಾಸಕ ಸ್ವರೂಪ್ರಕಾಶ್ ಅವರು ಉದ್ಘಾಟನೆ ಮಾಡಿದರು. ಗ್ರಾಮಕ್ಕೆ ಆಗಮಿಸಿದ ಶಾಸಕ ಸ್ವರೂಪ್ರಕಾಶ್ ಅವರನ್ನ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಭೂತಪೂರ್ವವಾಗಿ ಬರಮಾಡಿಕೊಂಡರು. ಸಮುದಾಯ ಭವನ ಉದ್ಘಾಟನೆಗೂ ಮುನ್ನ ಗ್ರಾಮದ ಹುಚ್ಚಮ್ಮ ದೇವಿ ದೇವಾಲಯದಲ್ಲಿ ಗ್ರಾಮಸ್ಥರು ಹಾಗೂ ಜೆಡಿಎಸ್ ಮುಖಂಡರ ಸಮ್ಮುಖದಲ್ಲಿ ಶಾಸಕ ಸ್ವರೂಪ್ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮದ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ಸಮುದಾಯ ಭವನ ಇಂದು ಉದ್ಘಾಟನೆಯಾಗಿದೆ. ಇಲ್ಲಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಗ್ರಾಮದಲ್ಲಿ ಇನ್ನೂ ಹಲವು ಸಮಸ್ಯೆಗಳ ಬಗ್ಗೆ ಜನರು ನನ್ನ ಗಮನಕ್ಕೆ ತಂದಿದ್ದಾರೆ. ತಮ್ಮೆಲ್ಲರ ಸಹಕಾರದಿಂದ ನಾನು
ಶಾಸಕನಾಗಿದ್ದೇನೆ. ತಮ್ಮ ಋಣ ತೀರಿಸುವ ಮೂಲಕ ನನ್ನ ಅವಧಿಯಲ್ಲಿ ನನ್ನ ಕ್ಷೇತ್ರದ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡೋದಾಗಿ ಹೇಳಿದ್ರು. ಈ ಭಾಗದಲ್ಲಿ ವಿವಿಧ ಗ್ರಾಮಗಳ ಜನರು ತಮ್ಮ ಕೃಷಿ ಭೂಮಿಯನ್ನ ಲೇಔಟ್ ನಿರ್ಮಾಣಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಆದರೆ ಅವರಿಗೆ ಸಿಗಬೇಕಾದ ಪರ್ಯಾಯ ನಿವೇಶನ ಇನ್ನೂ ಸಿಕ್ಕಿಲ್ಲ. ಮುಂದಿನ ವಾರದಲ್ಲಿ ಹೂಡಾ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಅವರಿಗೆ ಸಿಗಬೇಕಾದ ನಿವೇಶನ ಕೊಡಿಸುವ ಸಲುವಾಗಿ ಕೆಲಸ ಮಾಡಲಾಗುವುದೆಂದು ಭರವಸೆ ನೀಡಿದ್ರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸ್ವಾಮಿಗೌಡ ಮಾತನಾಡಿ, ದಿವಂಗತ ಮಾಜಿ ಶಾಸಕ ಪ್ರಕಾಶ್ ಅವರ ಅವಧಿಯಲ್ಲೇ ಈ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿತ್ತು. ಆದರೆ ಸುಮಾರು 30 ವರ್ಷಗಳಿಂದ ಉದ್ಘಾಟನೆಯಾಗದೆ ಬಾಕಿ ಉಳಿದಿತ್ತು. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಸುಸಜ್ಜಿತ ಕಟ್ಟಡ ಗ್ರಾಮದ ಜನರ ಶುಭ ಸಮಾರಂಭಗಳಿಗೆ ಸಜ್ಜಾಗಿದೆ. ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದ್ರು. ಬಹುತೇಕ ಜೆಡಿಎಸ್ ಬೆಂಬಲ ಹೊಂದಿರುವ ಗ್ರಾಮಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಿರುವುದು ನಮ್ಮ ಆದ್ಯ ಕರ್ತವ್ಯ. ಕಳೆದ ಹಲವು ವರ್ಷಗಳ ಗ್ರಾಮಸ್ಥರ ಬೇಡಿಕೆಯಾಗಿದ್ದ ಈ ಸಮುದಾಯ ಭವನ ಕಾಮಗಾರಿ ಮಾಡಲು ಸಹಕಾರ ನೀಡಿದ ಶಾಸಕರು ಮತ್ತು ಇತರೆ ಗ್ರಾಮದ ಸದಸ್ಯರಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಧನುಷ್ ಗೌಡ, ಧರ್ಮ, ಸುಧಾಕರ್, ಶಿವರಾಮ್, ಮಲ್ಲೇಶ್, ನಾಗರಾಜ್, ಮೋಹನ್, ರಂಗಸ್ವಾಮಿ, ರಾಘವೇಂದ್ರ, ಹರೀಶ್, ರಂಗೇಗೌಡ, ಗಂಗಾಧರ್, ಸತೀಶ್, ಪ್ರತಾಪ್, ನಂದಕುಮಾರ್, ನವೀನ್, ಚೇತನ್, ಬೂವನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಿಆರ್ ಬೊಮ್ಮೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್, ಹಾಸನ್. ಏಕರೊಳ್ಳಿ ಗ್ರಾಮದಲ್ಲಿ ಇವತ್ತು ಎಲ್ಲ ಹಿರಿಯರು, ಊರಿನ ಗ್ರಾಮಸ್ಥರು, ಎಲ್ಲರ ಮುಖಂಡರು ಎಲ್ಲರೂ ಸೇರಿ ಇವತ್ತು ಶ್ರೀಮತಿ ಚೆನ್ನಮ್ಮ ಮತ್ತು ಡಿ ದೇವೇಗೌಡರ ಒಂದು ಸಮುದಾಯ ಭವನ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲರೂ ಕೂಡ ಆಗಮಿಸಿ ಇವತ್ತು ಹಲವಾರು ವರ್ಷಗಳಿಂದ ಇದು ಆಗಬೇಕಾಗಿತ್ತು. ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಇದೊಂದು ಸದುಪಯೋಗವನ್ನು ಗ್ರಾಮಸ್ಥರು ಪಡ್ಕೋತಾರೆ. ಅದೇ ರೀತಿ ಭಗವಂತ ಎಲ್ಲರಿಗೂ ಈ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆಲ್ಲ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 79ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಗಣ್ಯರು ಉದ್ಘಾಟನೆ ಮಾಡಿದರು. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗುವ ಮೂಲಕ ಜಾಗತಿಕ ಮನ್ನಣೆಗೆ ಪಾತ್ರವಾದ ಬೇಲೂರು ಕನ್ನಡ ಭಾಷೆಗೆ ಪ್ರಥಮ ಶಿಲಾಶಾಸನ ನೀಡಿದ ಹಲ್ಮಿಡಿ ಹಾಗೂ ಹೊಯ್ಸಳರ ಶಿಲ್ಪ ವೈಭವದ ಬೇಲೂರು ಹಳೆಬೀಡು ಹೊಂದಿರುವ ಶ್ರೀಮಂತಿಕೆಯ ಬೀಡು ಎಂದು ಬೇಲೂರು ತಹಸೀಲ್ದಾರ್ ಶ್ರೀಧರ್ ಕಂಕಣವಾಡಿ ಹೇಳಿದರು. ಪಟ್ಟಣದ ಪತ್ರಕರ್ತರ ಭವನದ ಸಮೀಪದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆಯಲು ಇಲ್ಲಿನ ಹಲ್ಮಿಡಿ ಶಿಲಾಶಾಸನದ ಪ್ರಾಮುಖ್ಯತೆ ನಿಜಕ್ಕೂ ಅನನ್ಯ. ಅಂತೆಯೇ ಇಡೀ ಜಗತ್ತಿನ ಕಲಾ ರಸಿಕರನ್ನ ಗಮನ ಸೆಳೆದ ಬೇಲೂರು ಹಳೆಬೀಡಿನ ಶಿಲ್ಪಕಲೆಗಳು ಈ ನಾಡಿನ ಸಾಂಸ್ಕೃತಿಕ ಹಿರಿಮೆಯನ್ನ ಸಾರುತ್ತಿದೆ. ಇಂತಹ ತಾಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕಲೆ, ನೃತ್ಯ, ಸಂಗೀತ, ಸಾಹಿತ್ಯಕ್ಕೆ ಒತ್ತು ನೀಡುವ ಮಹತ್ವಪೂರ್ಣ ಕೆಲಸವನ್ನ ಮಾಡಬೇಕಿದೆ. ಎಲೆಮರೆಯಲ್ಲಿರುವ ಕಲಾ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ನೀಡುವ ಮೂಲಕ ಬೇಲೂರಿನ ಘನತೆಯನ್ನ ಹೆಚ್ಚಿಸಬೇಕು. ವಿಶೇಷವಾಗಿ ರಾಷ್ಟ್ರೀಯ ಹಬ್ಬಗಳ ದಿನ ಶಾಲಾ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಸಂತೋಷ ಎಂದರು. ಬೇಲೂರು ಕಸಾಪ ನಿಕಟಪೂರ್ವ ಅಧ್ಯಕ್ಷ ಬಿಎಲ್ ರಾಜೇಗೌಡ ಮಾತನಾಡಿ, ಕಳೆದ 4 ದಶಕದಿಂದ ಬೇಲೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಾ ಕಲೆ, ಸಾಹಿತ್ಯ, ಸಂಗೀತಕ್ಕೆ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿದೆ. ಕಸಾಪ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಇಲಾಖೆಗಳು ಕೂಡ ಸಹಕಾರ ನೀಡಬೇಕೆಂದು ತಿಳಿಸಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಮಾನ ಮಂಜೇಗೌಡ ಮಾತನಾಡಿ, ಕನ್ನಡ ಭಾಷೆಗೆ ಪ್ರಥಮ ಶಿಲಾಶಾಸನ ನೀಡಿದ ಹಲ್ಮಿಡಿಗೆ ಕನಿಷ್ಠ ಮೂಲಭೂತ ಸೌಲಭ್ಯ ಮರೀಚಿಕೆ ಆಗಿದೆ. ಪ್ರತಿ ವರ್ಷ ನಡೆಯಬೇಕಿದ್ದ ಹಲ್ಮಿಡಿ ಉತ್ಸವ ಮತ್ತು ಹೊಯ್ಸಳ ಮಹೋತ್ಸವ ನೆನೆಗುದಿಗೆ ಬಿದ್ದಿದೆ. ಪ್ರತಿ ರಾಷ್ಟ್ರೀಯ ಹಬ್ಬಗಳ ದಿನ ಕಸಾಪ ನಡೆಸುವ ಕಾರ್ಯಕ್ರಮಕ್ಕೆ ಸೂಕ್ತ ಕಲಾಮಂದಿರ ಇಲ್ಲದಿರುವುದು ನಿಜಕ್ಕೂ ಶೋಚನೀಯವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಕಸಾಪ ನಿಕಟಪೂರ್ವ ಅಧ್ಯಕ್ಷ ಬಿಎಲ್ ರಾಜೇಗೌಡ, ಮಾಜಿ ಅಧ್ಯಕ್ಷ ಮಾಶಿವಮೂರ್ತಿ, ತಾಲೂಕು ಪಂಚಾಯಿತಿ ಪ್ರಭಾರಿ ಇಒ ದಯಾನಂದ್, ತಾಲೂಕು ಕಸಾಪ ಗೌರವ ಕಾರ್ಯದರ್ಶಿಗಳಾದ ಬಿಬಿ ಶಿವರಾಜ್, ಆರ್ಎಸ್ ಮಹೇಶ್, ಪುರಸಭಾ ಆರೋಗ್ಯ ನಿರೀಕ್ಷಕ ಲೋಹಿತ್,
ತಾಲೂಕು ನಿವೃತ್ತ ಸೈನಿಕರ ಅಧ್ಯಕ್ಷ ಧರ್ಮರಾಜು, ಕಸಾಪ ಪದಾಧಿಕಾರಿಗಳಾದ ವಕೀಲ ಚಂದ್ರು, ರುದ್ರೇಶ್, ಬಿಸಿ ಆನಂದ್, ಸಂಪತ್, ಚನ್ನಕೇಶ್ವೇಗೌಡ, ಕುಮಾರಸ್ವಾಮಿ, ನಿರಂಜನ್, ಧರ್ಮ ಪ್ರಕೃತಿ, ಗುರುರಾಜ್ ಇನ್ನು ಮುಂತಾದವರು ಹಾಜರಿದ್ದ ಸಮಾರಂಭದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. HCN ನ್ಯೂಸ್, ಬೇಲೂರು. ಅನಾದಿಕಾಲದಿಂದಲೂ ಹೆಸರುವಾಸಿಯಾಗಿದೆ. ಕನ್ನಂಬರ ಕಾಕಸವರ್ಣ ಕಾಲದಲ್ಲಿ ಹಲ್ಮಿಡಿ ಶಾಸನವನ್ನು ರಚಿಸಿ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ ತಾಲೂಕು ನಮ್ಮದು. ಅದೇ ರೀತಿ ಬಯಸದ ಕಲೆ, ಆಮೇಲೆ ಶಾಂತಕಲೆ, ನಾಟ್ಯಕಲೆ, ಈ ರೀತಿ ಕಲೆ, ಸಾಹಿತ್ಯ ಮುಂತಾದ ಕಾರ್ಯಗಳಿಗೆ ತುಂಬಾ ಕೊಡುಗೆ ನೀಡುತ್ತಾ ಹಾದಿಗಳಲ್ಲಿ ಬಂದಿದೆ. ಅದೇ ರೀತಿ ಈ ನೆಲ ಮತ್ತು ಜಲದಲ್ಲಿ ಕಲೆಗೆ ತನ್ನೆಂದು ತಾನೇ ಹುಟ್ಟಿಕೊಂಡಿದೆ ಅಂತ. ಹಾಗಾಗಿ ಇವತ್ತೇನು 1947 ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಯನ್ನ ಮಾಡುವ ಸಂದರ್ಭದಲ್ಲಿ ಬೆಳಗಿನ ಅವಧಿಯಲ್ಲೂ ಕೂಡ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನೀಡಿರುತ್ತೀರಾ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತರ ಮನವಿಗೆ ಹೋಗಲು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾಕಷ್ಟು ತರಬೇತಿಯನ್ನು ನೀಡಿ ಶಿಕ್ಷಕ ಬಂಧುಗಳು ವಿದ್ಯಾರ್ಥಿಗಳನ್ನ ಸಕಾಲಕ್ಕೆ ಆಗಮಿಸಿ ಕರೆತಂದಿದ್ದಾರೆ. ಇದೆಲ್ಲರೂ ಕೂಡ ಉತ್ತಮ ಪ್ರದರ್ಶನ ಮಾಡಲಿಕ್ಕೆ ಈಗಾಗಲೇ ಸಜ್ಜಿತರಾಗಿದ್ದೀರಾ ಅಂತ ಮನಗಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಉತ್ತಮವಾದ ಕಾರ್ಯಕ್ರಮಗಳಿಗೆ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಹಕರಿಸುತ್ತದೆ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಭಾಷೆ, ನೆಲ, ಜಲ ಇತರ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನದ ವಿದ್ಯಾನಗರದ ಕ್ರೈಸ್ಟ್ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಭಾರತೀಯ ಸೇನೆಯ ನಿವೃತ್ತ ಜೂನಿಯರ್ ಕಮಿಷನರ್ ಹೊನ್ನೇಗೌಡ ಮಾತನಾಡಿ, ಅನೇಕ ಸ್ವತಂತ್ರ ಪ್ರೇಮಿಗಳ ದೇಶಭಕ್ತರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಲಭಿಸಿದೆ ಎಂದರು. ನಮ್ಮ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಗಳಿಸಿದ ಈ ಸ್ವಾತಂತ್ರ್ಯವನ್ನ ನಾವು ಸರಿಯಾಗಿ ನಡೆಸಿಕೊಂಡು ಹೋಗಬೇಕೆಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಅನುಮೋನ್ ಜೋಸೆಫ್ ಹಾಗೂ ಆಡಳಿತಾಧಿಕಾರಿಗಳಾದ ರೆವರೆಂಡ್ ಫಾದರ್ ರಿಜು ಥಾಮಸ್ ಉಪಸ್ಥಿತರಿದ್ದರು. ಅಂತಿಮವಾಗಿ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. HCN ನ್ಯೂಸ್, ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದ್ಯುತ್ ಗುತ್ತಿಗೆದಾರರ ಮತ್ತು ಅಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿದ ಶಾಸಕರು, ವಿದ್ಯುತ್ ಸಮಸ್ಯೆಯಾಗದಂತೆ ಎಚ್ಚರ ವಹಿಸಲು ಸೂಚನೆ. ಸದಸ್ಯತ್ವ ಕಳೆದುಕೊಂಡ ಮೇಯರ್ ಚಂದ್ರೇಗೌಡ, ನೂತನ ಮೇಯರ್ ಆಗಿ ಅಧಿಕಾರ ವಹಿಸಿಕೊಂಡ ಹೇಮಲತಾ, ಶುಭಾಶಯ ಕೋರಿದ ಸ್ವರೂಪ್ ಮತ್ತು ಜೆಡಿಎಸ್ ಸದಸ್ಯರು. ಮೊಬೈಲ್ ಟಿವಿ ವೀಕ್ಷಣೆಯಿಂದ ಜೀವನ ಹಾಳು, ನೃತ್ಯ ಸಂಗೀತ ಕಲೆಗಳನ್ನ ಕಲಿಯಬೇಕು, ನೂತನ ಮೇಯರ್ ಹೇಮಲತಾ ಸಲಹೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.